ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಸೌಜನ್ಯ ಕೇಸ್ ಏನಾಯಿತು, ಎಲ್ಲಿಗೆ ಬಂತು, ಸುಪ್ರೀಂ ಕೋರ್ಟ್ ಅಪೀಲ್ ಹೋದಂಥ ಅಪ್ಡೇಟ್ಸ್ ಏನಿದು, ಜೊತೆಗೆ ಇನ್ನೂ ಸುಪ್ರೀಂ ಕೋರ್ಟ್ ನೋಟಿಸನ್ನು ಕೊಟ್ಟಿದ್ದು ಯಾರಿಗೆ, ಮಹೇಶ್ ಸಿಮ್ರೋಡಿಯವರು ಗಡೀಪಾರು ಆದೇಶದ ವಿರುದ್ಧವಾಗಿ ಒಂದು ಬಿಗ್ ಅಪ್ಡೇಟ್ಸ್ ಕೂಡ ಇದೆ. ಎಲ್ಲದರ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ನೋಡಿ, ಇತ್ತೀಚೆಗೆ ಒಂದು ಶನಿವಾರ ನಡೆದಂಥ ಸುದ್ದಿಗೋಷ್ಠಿ, ಹಿರಿಯ ವಕೀಲರಾದಂಥ ಬಾಲನ್ ಅವರಿದ್ದರು, ಇದೇ ಸೌಜನ್ಯ ಕೇಸ್ ಆಂದೋಲನದ ಮುಖಂಡರಾದಂಥ ಗೌರಮ್ಮ, ಜೊತೆಗೆ ಮಲ್ಲಿಗೆ ಸಿರಿಮನೆ, ಮಧುಭೂಷಣ್ ಇವರೆಲ್ಲರೂ ಕೂಡ ಸೇರಿಕೊಂಡು ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುವ ಪತ್ರವನ್ನು ಬಿಡುಗಡೆಗೊಳಿಸಿದರು. ನೋಡಿ, ನಿಸ್ತೇಜವಾಗಿರ್ತಕ್ಕಂಥದ್ದು ಸೌಜನ್ಯ ಕೇಸ್. ಇದರ ಬಗ್ಗೆ ಪದೇ ಪದೇ ಚರ್ಚೆಯನ್ನು ಮಾಡಿದ್ರೂ ಕೂಡ ನ್ಯಾಯವನ್ನು ಕಂಡುಕೊಳ್ಳುವಲ್ಲಿ ಎಲ್ಲರೂ ಕೂಡ ವಿಫಲರಾಗ್ತಾ ಇದ್ದೀವಿ. ಆದರೆ ಕುಸುಮಾವತಿ, ಸೌಜನ್ಯ ಅವರ ತಾಯಿ, 14 ವರ್ಷಗಳ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣದ ಅರ್ಜಿಯನ್ನು ವಿಚಾರಣೆ ನಡೆಸಲಿಕ್ಕೆ ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ CBIಗೆ ನೋಟಿಸ್ ಕೂಡ ಜಾರಿಯಾಗಿದೆ. ನೋಟಿಸ್ ಅಂದರೆ ಏನು ಅಂದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಉತ್ತರವನ್ನು ಕೂಡ ನಾವು ಬಯಸಬೇಕಾಗಿದೆ ಅಂತ ಹೇಳಿ. ಸ್ನೇಹಿತರೆ, ಇದೇ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರು ಎಲ್ಲಾದರೂ ಒಂದು ಕಡೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಾಗ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಬಹುದು ಅನ್ನೋ ವಿಚಾರವಾಗಿ ಖಂಡಿತವಾಗಿಯೂ ಈ ಕೇಸ್ನಲ್ಲಿ ಸರ್ಕಾರ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡದಂತೆ ನಾನು ಕೂಡ ಪತ್ರವನ್ನು ಬರಿತೀನಿ ಅನ್ನೋ ರೀತಿಯಾದಂತಹ ಪಾರದರ್ಶಕವಾದಂಥ, ಜೊತೆಗೆ ಒಂದಿಷ್ಟು ನಿಷ್ಕಲ್ಮಶವಾದಂತಹ ಮನಸ್ಥಿತಿಯನ್ನು ಅವರು ತೋರ್ತಾ ಇರೋದಿದೆಯಲ್ಲ, ಇದು ಎಲ್ಲರೂ ಕೂಡ ಸೌಜನ್ಯ ಹೋರಾಟಗಾರರು ವೆಲ್ಕಮ್ ಮಾಡ್ತಾ ಇರೋದು. ಸ್ನೇಹಿತರೆ, ಧರ್ಮಸ್ಥಳದ ಸುತ್ತಮುತ್ತಲೂ ನಿಗೂಢವಾಗಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ, ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ, ನಾಪತ್ತೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯನ್ನು ತ್ವರಿತವಾಗಿ ಹೈಕೋರ್ಟ್ಗೆ ಸಲ್ಲಿಸಬೇಕು. ಇದರ ಜೊತೆಗೆ ಸಾರ್ವಜನಿಕ ಪರಿಶೀಲನೆಗೂ ಕೂಡ ಅವಕಾಶ ನೀಡಬೇಕು ಅನ್ನೋ ಆಗ್ರಹ ಒಂದು ಕಡೆ ಹೋರಾಟಗಾರರಲ್ಲಿ ಕೇಳಿಬರ್ತಾ ಇರೋದು. ಇದು ವ್ಯವಸ್ಥೆಯ ವೈಫಲ್ಯ ಅಂತ ಹೇಳಬೇಕು, ಅಥವಾ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ನಡೆದ ದೌರ್ಜನ್ಯಗಳ ಪ್ರಕರಣಗಳ ವಿಚಾರದಲ್ಲಿ ನಮ್ಮ ವ್ಯವಸ್ಥೆ ಮೂಕ ಪ್ರೇಕ್ಷಕನಂತೆ ನಿಂತು ನೋಡ್ತಾ ಇದೆ ಅಂತ ಅಂದ್ಕೊಳ್ಬೇಕು, ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಸ್ಥಳೀಯ ಪೊಲೀಸ್ ಇರ್ಬೋದು, COD ಇರ್ಬೋದು, CBI ಇರ್ಬೋದು, ಎಲ್ಲರೂ ತನಿಖೆ ನಡೆಸಿದರೂ ಕೂಡ ಎಲ್ಲವೂ ವಿಫಲವಾಗಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ನಾವು ನ್ಯಾಯವನ್ನು ಕಂಡುಕೊಳ್ಳಬೇಕು ಅನ್ನೋ ವಿಚಾರವಾಗಿ ನಾವು ಏನು ಕುಸುಮಾವತಿಯವರು ಒಂದು ಅಪೀಲನ್ನು ಸಲ್ಲಿಸಿದ್ರು, ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು. ಇದೀಗ ಅದೇ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ತನಿಖಾ ದಳಕ್ಕೆ ನೋಟಿಸನ್ನು ಕೂಡ ಜಾರಿಗೊಳಿಸಿ ಎರಡೂ ಪ್ರತಿವಾದಿಗಳು ಕೂಡ ನಿಮ್ಮ ಉತ್ತರಗಳನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಸ್ನೇಹಿತರೆ, ಅಕ್ಟೋಬರ್ 9, 2012 ಧರ್ಮಸ್ಥಳದಲ್ಲಿ ನಡೆದಂಥ ಒಂದು ದೊಡ್ಡ ದೌರ್ಜನ್ಯ, ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾಯಿ ಕುಸುಮಾವತಿಯವರು ಸಲ್ಲಿಸಿದಂಥ ಅರ್ಜಿ, ನಿಮಗೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯದಲ್ಲಿ ವ್ಯಾಪಕವಾದಂಥ ಆಕ್ರೋಶ ಕೂಡ ನಡೆದರೂ ಕೂಡ ನೋಡಿ, ಒಂದು ರೀತಿಯಾದಂಥ ನ್ಯಾಯವನ್ನು ಕಂಡುಕೊಳ್ಳುವಲ್ಲಿ ಇಲ್ಲಿಯವರೆಗೂ ಕೂಡ ವಿಫಲರಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಬೆಳ್ತಂಗಡಿ ಪೊಲೀಸರು ಸಂತೋಷ್ ರಾವ್ ಅನ್ನೋ ವ್ಯಕ್ತಿಯನ್ನು ಅಕ್ಟೋಬರ್ 11, 2012 ಬಂಧನ ಮಾಡಿ, ಅದಾಗಿಯೂ ಕೂಡ 2023 ವಿಶೇಷ ನ್ಯಾಯಾಲಯ ಏಕೈಕ ಆರೋಪಿಯನ್ನು ಖುಲಾಸೆಗೊಳಿಸಿ, ಸಾಕ್ಷ್ಯಾಧಾರಗಳ ಕೊರತೆ, ತನಿಖೆಯಲ್ಲಿ ಗಂಭೀರ ಲೋಪ ಇವೆಲ್ಲವನ್ನೂ ಕೂಡ ಮೆನ್ಷನ್ ಮಾಡಿದ್ರೂ ಕೂಡ ದೋಷಪೂರಿತ ತನಿಖೆಗೆ ಕಾರಣರಾಗಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನ್ಯಾಯಾಲಯ ಕರೆ ಕೊಟ್ಟರೂ ಕೂಡ ಯಾವುದೂ ಸಾಧ್ಯವಾಗಿರಲಿಲ್ಲ. ಇದೀಗ ಅದೇ ಅರ್ಜಿದಾರರ ಪರವಾಗಿ ಹಾಜರಾದಂಥ ವಕೀಲೆ ಶೋಭಾ ಗುಪ್ತಾರವರು, ಕುಸುಮಾವತಿಯವರ ಪರವಾಗಿ ಹಾಜರಾಗಿರ್ತಕ್ಕಂಥ ವಕೀಲೆ ಶೋಭಾ ಗುಪ್ತಾ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿರೋದು, CBI ಸ್ವತಂತ್ರ ತನಿಖೆ ನಡೆಸುವಲ್ಲಿ ವಿಫಲವಾಗಿದೆ ಮತ್ತು ಬದಲಿಗೆ ಸ್ಥಳೀಯ ಪೊಲೀಸರು ಮತ್ತು CIDಯಿಂದ ಬಂದ ಸಂಶೋಧನೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಅಂತ ಹೇಳಿ ವಾದ ಮಾಡಿದ್ರು. ಇದೇ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದಂಥ ಸಂಜಯ್ ಕುಮಾರ್ ಅವರು, ನೀವೆಲ್ಲ ವಿಧಿವಿಜ್ಞಾನ ಸಾಕ್ಷ್ಯಗಳನ್ನು, FSL ರಿಪೋರ್ಟ್ಗಳನ್ನು ಎಲ್ಲವನ್ನೂ ಕೂಡ ಸಂಗ್ರಹಿಸಲಾಗಿದೆಯಾ ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನು ಕೂಡ ಕೇಳ್ತಾರೆ. ಅದಕ್ಕೆ ವಿಶೇಷವಾಗಿ ವಿಕ್ಟಿಮ್ಸ್ಗಳೇನಿದಾರಲ್ವ ಅವರ ಖಾಸಗಿ ಭಾಗಗಳು ಮಣ್ಣಿನಿಂದ ಕೂಡಿತ್ತು ಅನ್ನೋ ರಿಪೋರ್ಟ್ ಇದೆ ಅಂತ ಹೇಳಿ ಅವರು ಕೂಡ ಅದನ್ನು ವಾದ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ. ಸುಪ್ರೀಂ ಕೋರ್ಟ್ಗೆ ಮನವರಿಕೆಯನ್ನು ಕೂಡ ಮಾಡ್ತಾರೆ ಶೋಭಾ ಗುಪ್ತಾರವರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಆರಂಭಿಕವಾಗಿ ತನಿಖೆಯ ಸಮಯದಲ್ಲಿ ನಾವು ಈ ಕೂದಲಿನ ಮಾದರಿಗಳನ್ನು, ಜೊತೆಗೆ ಈ ವೀರ್ಯವನ್ನು ಎಲ್ಲವನ್ನೂ ಕೂಡ ಸಂಗ್ರಹಿಸಲಾಗಿದೆ ಅನ್ನೋದನ್ನು ಕೂಡ ಗುಪ್ತಾ ಅವರು ಅದಕ್ಕೆ ರಿಯಾಕ್ಟ್ ಕೂಡ ಮಾಡ್ತಾರೆ. ನೋಡಿ, CBI ತನಿಖೆಗೆ ಒಳಪಡದ ಪ್ರದೇಶದಲ್ಲಿ ಕನಿಷ್ಠ 3 ಶಂಕಿತರಿದ್ದಾರೆ.
ತನಿಖೆಯ ಸಂಪೂರ್ಣ ಮತ್ತು ಸಮಗ್ರ ವಿಚಾರಣೆಯ ಸಲುವಾಗಿ ಗಂಭೀರವಾದಂಥ ಪ್ರಶ್ನೆಗಳನ್ನು ಅವರು ಕೂಡ ಎತ್ತಿದ್ದಾರೆ ಅಂತ ಹೇಳಿ ಅವರು ವಾದ ಮಾಡ್ತಾರೆ. ನೋಡಿ, ನ್ಯಾಯಮೂರ್ತಿಗಳಾದಂಥ ಸಂಜಯ್ ಕುಮಾರ್ ಮತ್ತು ವಿನೋದ್ ಚಂದ್ರನ್ ಅವರನ್ನೊಳಗೊಂಡಂಥ ಪೀಠ ಅರ್ಜಿಯನ್ನು ಔಪಚಾರಿಕವಾಗಿ ಸ್ವೀಕಾರ ಮಾಡುತ್ತೆ. ರಾಜ್ಯ ಮತ್ತು CBIಗೆ ನೋಟಿಸ್ ಕೂಡ ಜಾರಿ ಮಾಡಲಿಕ್ಕೆ ಒಂದು ಡೈರೆಕ್ಷನ್ ಕೂಡ ಕೊಡುತ್ತೆ. ಈಗ ಧರ್ಮಸ್ಥಳದಲ್ಲಿ ಸಾಮೂಹಿಕ ಸಮಾಧಿಗಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ಒಂದು ಕಡೆ SIT ರಚನೆ ಮಾಡಿದೆ. ಅದು ಪ್ರಸ್ತುತವಾಗೂ ಕೂಡ ಆ್ಯಕ್ಟಿವ್ ಆಗಿದೆ, ಅದು ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಇದೇ ತನಿಖೆಯನ್ನು ಮರು ತನಿಖೆ ಏನಾದರೂ ಮಾಡೋದಾದರೆ ಇದನ್ನು ಕೂಡ ಅದೇ ಸಂಸ್ಥೆಗೆ ವಹಿಸಬಹುದು ಅನ್ನೋ ಸೂಚನೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ಸಲ್ಲಿಕೆಗೆ ಸಂಬಂಧಪಟ್ಟ ಹಾಗೆ ಪೀಠವು ಕೂಡ ಪ್ರತಿಕ್ರಿಯೆ ಕೊಡುತ್ತೆ. ಭವಿಷ್ಯದಲ್ಲಿ ಏನು ಮಾಡಬಹುದು ಏನು ಮಾಡಬಾರ್ದು ಅನ್ನೋದನ್ನು ಪರಿಗಣಿಸೋ ಮೊದಲು ಪ್ರತಿವಾದಿಗಳಾಗಿರ್ತಕ್ಕಂಥ CBI ಮತ್ತು ಕರ್ನಾಟಕ ಗೌರ್ಮೆಂಟ್ನ ಪ್ರತಿಕ್ರಿಯೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲು ಅವರು ಪ್ರತಿಕ್ರಿಯೆಯನ್ನು ಕೊಡಲಿ, ಅದಾದ ಮೇಲೆ ಇದರ ಮರುತನಿಖೆ ಮಾಡಬಹುದಾ ಮಾಡಬಾರ್ದಾ ಅನ್ನೋದನ್ನು ವಿಚಾರಣೆ ಮಾಡೋಣ ಅನ್ನೋ ಒಂದು ಮಾತನ್ನು ಸುಪ್ರೀಂ ಕೋರ್ಟ್ ಕೂಡ ಅಭಿಪ್ರಾಯ ಪಡ್ತು. ಸ್ನೇಹಿತರೆ, ಇದರ ನಡುವೆ ನೋಡಿ, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ವಿಚಾರವಾಗಿ ಪದೇ 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 ಅವರಿಗೆ ಕೋರ್ಟಿಂದ ಆದೇಶ ಬರುತ್ತೆ, ಗಡೀಪಾರ ಆದೇಶ ಬರುತ್ತೆ, ಮತ್ತೆ ಅವ್ರ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ, ಮತ್ತೆ ಅವರಿಗೆ ಇದನ್ನು ಕ್ವ್ಯಾಶ್ ಮಾಡಲಾಗುತ್ತೆ, ಮತ್ತೆ ಅದನ್ನು ತಿದ್ದುಪಡಿಯನ್ನು ಮಾಡಿ ಅವರ ಮೇಲೆ ಗಡೀಪಾರ ಆದೇಶ ಮಾಡುವಂತೆ ಪುತ್ತೂರು ಉಪವಿಭಾಗಾಧಿಕಾರಿಗಳು ಮತ್ತೆ ಕೋರ್ಟ್ ಮೊರೆಯನ್ನು ಹೋಗ್ತಾ ಇರ್ತಾರೆ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ದಕ್ಷಿಣ ಕನ್ನಡ ಜಿಲ್ಲೆಯ ರಾಯಚೂರಿನ ಮಾನ್ವಿ ತಾಲೂಕಿಗೆ ಅವ್ರನ್ನ ಇದೀಗ 3ನೇ ಬಾರಿ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಿರೋದು. ಏಪ್ರಿಲ್ 16ರವರೆಗೆ ಸದ್ಯದ ಮಟ್ಟಿಗೆ ಅದನ್ನು ಅನುಷ್ಠಾನ ಮಾಡದಂತೆ ರಾಜ್ಯ ಸರ್ಕಾರ ಮತ್ತು ಪುತ್ತೂರು ಉಪ ವಿಭಾಗಾಧಿಕಾರಿಗಳಿಗೆ ನಿರ್ದೇಶನವನ್ನು ಕರ್ನಾಟಕ ಹೈಕೋರ್ಟ್ ಕೊಟ್ಟು ಮಧ್ಯಂತರ ಆದೇಶವನ್ನು ಮಾಡಿದೆ. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಸೌಜನ್ಯ ಹೋರಾಟದಲ್ಲಿ ಭಾಳಷ್ಟು ಆ್ಯಕ್ಟಿವ್ ಆಗಿದ್ದಂಥವ್ರು. ಆದರೆ ಅವರಿಗೆ ರೌಡಿ ಶೀಟರ್ ಅನ್ನೋ ಆರೋಪದ ಮೇಲೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ 6 ತಿಂಗಳ ಕಾಲ ಗಡೀಪಾರು ಮಾಡಿ ಮಾರ್ಚ್ 13ರಂದು 3ನೇ ಬಾರಿಗೆ ಪುತ್ತೂರು ಉಪ ವಿಭಾಗಾಧಿಕಾರಿಗಳು ಆದೇಶವನ್ನು ಕೊಡ್ತಾರೆ. ಈ ಆದೇಶವನ್ನು ರದ್ದುಪಡಿಸಬೇಕು ಅಂತೇಳಿ ಮತ್ತೆ ಮಹೇಶ್ ತಿಮ್ಮರೊಡ್ಡಿ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿ ವಿಚಾರಣೆ ನ್ಯಾಯಮೂರ್ತಿಗಳಾದಂಥ ಸಚಿನ್ ಶಂಕರ್ ಮಗದುಮ್ ಅವರ ಏಕಸದಸ್ಯ ಪೀಠ ವಿಚಾರಣೆ ನಡೆಸುತ್ತೆ. ಒಂದು ಕಡೆ ಅರ್ಜಿದಾರ ಪರ ವಕೀಲರು ಅರ್ಜಿ ವಿಚಾರಣೆಯನ್ನು ಏಪ್ರಿಲ್ 24 ಅಥವಾ 27ಕ್ಕೆ ಮುಂದೂಡಿ ಅಲ್ಲಿಯವರೆಗೂ ಕೂಡ ಗಡೀಪಾರು ಆದೇಶ ಜಾರಿಗೆ ತಾತ್ಕಾಲಿಕ ತಡೆ ನೀಡಿ ಮಧ್ಯಂತರ ಆದೇಶವನ್ನು ಮುಂದುವರಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅದಕ್ಕೆ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಅವರು ಸರ್ಕಾರಿ ಪರ ವಕೀಲರು, ಇದು 3ನೇ ಸುತ್ತಿನ ವ್ಯಾಜ್ಯ, ಅರ್ಜಿದಾರನ ಗಡೀಪಾರು ಮಾಡಿ 3ನೇ ಬಾರಿಗೆ ಆದೇಶ ಹೊರಡಿಸಿದ್ವಿ, ಪ್ರಕರಣ ಸಂಬಂಧ ಮೇಲ್ಮನವಿ ಪ್ರಾಧಿಕಾರದಲ್ಲಿ ಪರಿಹಾರ ಕಂಡುಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಇದೆ, ಬೇಕಾದರೆ ಮೇಲ್ಮನವಿ ಪ್ರಾಧಿಕಾರದಲ್ಲಿ ಅವ್ರಿಗೆ ಆಪ್ಷನ್ಸ್ ಇದೆ, ಅಲ್ಲಿ ಬೇಕಾದರೂ ಅವರು ಮೇಲ್ಮನವಿ ಸಲ್ಲಿಸ್ಬೋದು. ಅರ್ಜಿದಾರರು ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ರೌಡಿ ಶೀಟರ್ ಆಗಿದ್ದು ಅವ್ರ ವಿರುದ್ಧ 26 ಪ್ರಕರಣಗಳು ದಾಖಲಾಗಿರೋದು. ಈ ಹಿಂದೆ ಗಡೀಪಾರು ವಿಚಾರವಾಗಿ ಹೈಕೋರ್ಟ್ ಏಕಸದಸ್ಯ ಪೀಠ ವಿಚಾರಣೆ ನಡೆಸಿ ಆದೇಶವನ್ನು ಕೊಟ್ಟಿದೆ ಅಂತ ಮನವರಿಕೆ ಮಾಡಿಕೊಳ್ತಾರೆ. ಆಗ ಪೀಠ ಅರ್ಜಿದಾರರ ವಿರುದ್ಧ ಗಡೀಪಾರು ಆದೇಶ ಅನುಷ್ಠಾನಕ್ಕೆ ತಾತ್ಕಾಲಿಕ ತಡೆ ನೀಡಿ ಮಧ್ಯಂತರ ಆದೇಶವನ್ನು ಮಾಡಲಾಗುತ್ತೆ. ಆ ಆದೇಶವನ್ನು ಸುಮ್ಮನೆ ಮುಂದುವರಿಸಲಾಗೋದಿಲ್ಲ, ಸುಮ್ಮನೆ ವಿಚಾರಣೆಯನ್ನು ಮುಂದೂಡಿಕೆ ಕೋರಬಾರ್ದು, ಏಪ್ರಿಲ್ 27ಕ್ಕೆ ಮುಂದೂಡಬೇಕಾದ್ರೆ ಮಧ್ಯಂತರ ಆದೇಶ ತೆರವುಗೊಳಿಸಲಾಗುವುದು ಅಂತ ಹೇಳಿ ಕಟುವಾಗಿ ನುಡಿಯುತ್ತೆ. ಆಗ ಅರ್ಜಿದಾರರ ಪರ ವಕೀಲರು ಅರ್ಜಿ ವಿಚಾರಣೆನ ಏಪ್ರಿಲ್ 16ಕ್ಕೆ ನಿಗದಿಪಡಿಸಿ ಅಂತೇಳಿ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅದಕ್ಕೆ ಪೀಠ ಒಪ್ಪುತ್ತೆ. ಅಂದರೆ ಮಧ್ಯಂತರ ಅರ್ಜಿಯನ್ನು ನಾವೇನಾದರೂ ತೆರವುಗೊಳಿಸ್ತೀವಿ ಅನ್ನೋ ರೀತಿಯಾಗಿ ಅದು ಆದೇಶವನ್ನು ಕೊಟ್ಟಾಗ ಮತ್ತೆ ಏಪ್ರಿಲ್ 16ಕ್ಕಾದರೂ ಈ ಪೀಠದ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಬಹುದಲ್ವಾ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅಲ್ಲಿಯವರೆಗೂ ಕೂಡ ಅರ್ಜಿದಾರರ ವಿರುದ್ಧದ ಗಡೀಪಾರು ಆದೇಶ ಜಾರಿಗೊಳಿಸದಂತೆ ಸರ್ಕಾರಕ್ಕೆ ಸೂಚನೆ ಕೊಡೋದ್ರ ಮುಖಾಂತರ ಈ ಮಧ್ಯಂತರ ಆದೇಶವನ್ನು ಮತ್ತೆ ಮುಂದೂಡಲಾಗುತ್ತೆ. ಅಲ್ಲದೆ ಏಪ್ರಿಲ್ 16ರಂದು ವಾದ ಮಂಡಿಸಲಿಕ್ಕೆ ಸಂಪೂರ್ಣವಾಗಿ ನೀವು ಸಿದ್ಧರಾಗಿ ಬರುವಂತೆ ಅರ್ಜಿದಾರರ ಪರ ವಕೀಲರಿಗೆ ಮೌಖಿಕವಾಗಿ ಸೂಚನೆಯನ್ನು ಕೂಡ ಕೊಡುತ್ತೆ. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಹಿಂದೆ 2025 ಸೆಪ್ಟೆಂಬರ್ 18ರಂದು ಮತ್ತು ಡಿಸೆಂಬರ್ 16ರಂದು 9 ತಿಂಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿ ಗಡೀಪಾರು ಆದೇಶವನ್ನು ಕೊಟ್ಟಿದ್ದು.
ಮತ್ತೆ ಅದಾದಮೇಲೆ ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗುತ್ತೆ. 2 ಬಾರಿ ಪ್ರಕರಣವನ್ನು ಉಪವಿಭಾಗಾಧಿಕಾರಿಗಳಿಗೆ ಹಿಂದಿರುಗಿಸಿ ಎಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಿ ಮತ್ತೆ ಆದೇಶ ಕೊಡಿ ಅಂತ ಹೇಳಲಾಗುತ್ತೆ. ಮತ್ತು 3ನೇ ಬಾರಿಗೆ ಗಡೀಪಾರು ಮಾಡಿ ಮಾರ್ಚ್ 13ರಂದು ಪುತ್ತೂರು ವಿಭಾಗಾಧಿಕಾರಿಗಳ ಆದೇಶವನ್ನು ಮಾಡ್ತಾರೆ. ಮತ್ತು ಅದನ್ನು ಪ್ರಶ್ನೆ ಮಾಡಿ ಮತ್ತೆ ಅರ್ಜಿಯನ್ನು ಸಲ್ಲಿಸಲಾಗುತ್ತೆ. ಇದೀಗ ಅರ್ಜಿಯನ್ನು ಮಾರ್ಚ್ 24ರಂದು ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ಗಡೀಪಾರು ಆದೇಶವನ್ನು ಏಪ್ರಿಲ್ 10ರವರೆಗೆ ಅನುಷ್ಠಾನಗೊಳಿಸಿದಂತೆ ಸೂಚಿಸಿ ಮಧ್ಯಂತರ ಆದೇಶವನ್ನು ಮಾಡಿತ್ತು. ಇದೀಗ ಅದೇ ಮಧ್ಯಂತರ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಚಾರಣೆಯನ್ನು ಏಪ್ರಿಲ್ 16ಕ್ಕೆ ಮುಂದೂಡಬಹುದಲ್ವಾ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡಿರೋದು. ಹಾಗಾಗಿ ಫೈನಲಿ ಅವತ್ತಿನ ದಿನ ಮತ್ತೆ ವಾದವನ್ನು ಮಾಡಲಾಗುತ್ತೆ. ಇದಿಷ್ಟು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಂಡುಕೊಂಡಿದ್ದೀವಿ. ಜೊತೆಗೆ ಈ ಹೋರಾಟಗಾರರೆಲ್ಲರೂ ಕೂಡ ಎಲ್ಲೆಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣ ಎಲ್ಲರೂ ಕೂಡ ತಾತ್ಕಾಲಿಕವಾಗಿ ತೆರೆಮರೆಯಲ್ಲಿ ಆ ಥರದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಸಮೀರ್ ಅವ್ರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಎಲ್ಲೋ ಒಂದು ಕಡೆ ಅವರು LLB ಮಾಡ್ತಾ ಇದ್ದಾರಂತೆ. ಸದ್ಯ ಕಾನೂನಿನ ಎಲ್ಲ ಲೂಪೋಲ್ಸ್ಗಳನ್ನು, ಲೋಪದೋಷಗಳನ್ನು, ಜೊತೆಗೆ ಎಲ್ಲಿ ನಮ್ಮನ್ನು ದುರ್ಬಳಕೆ ಮಾಡ್ಕೊಳ್ಬೋದು ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟಾಗ ಅವರು ಕೂಡ ಒಂದು ರೀತಿಯಾಗಿ ಮೆಂಟಲಿ ಪ್ರಿಪೇರ್ಡ್ ಆಗಲಿಕ್ಕೂ ಕೂಡ ಅವರು LLB ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾರೆ. ಇದಿಷ್ಟು ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಾದಂಥ ಅಪ್ಡೇಟ್ಸ್. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.